ಇನ್ನು ರಸ್ತೆ ಗುಂಡಿಗಳಿಂದ ಸಿಲಿಕಾನ್ ಸಿಟಿ ಜನತೆಗೆ ಮುಕ್ತಿ ಇಲ್ವ? ಕಂಡಲ್ಲಿ ಯಮಗುಂಡಿಗಳಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಹೈಕೋರ್ಟ್ ಆಯ್ತು, ಈಗ ಡಿಸಿಎಂ ಮಾತಿಗೂ ಕೇರಿ. ಹೈಕೋರ್ಟ್ ಚಾಟಿ ಬೀಸಿತ್ತು, ಗುಂಡಿ ಮುಚ್ಚಿ ಅಂದಿತ್ತು, ಅದಕ್ಕೂ ಕೇರ್ ಮಾಡಲಿಲ್ಲ. ನಂತರ ಡಿಸಿಎಂ ಕರೆ ಕೊಟ್ಟರು, ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟರು ಕೂಡ ಬಿಬಿಎಂಪಿ ಕೇರ್ ಮಾಡಿದ್ರು. ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರಸ್ತೆ ಗುಂಡಿಗಳದೇ ದರ್ಬ, ದೊಡ್ಡ ಗುಂಡಿ ಬಿದ್ದಿದೆ. ವಾಹನ ಸವಾರ ಹೈರಾಣಾಗಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. 3 ವರ್ಷ ಆಯಿತು, ಬಿಬಿಎಂಪಿ ಯಾವುದೇ ರಸ್ತೆ ಗುಂಡಿ ಮುಚ್ಚಿಲ್ಲ. ಡಿಸಿಎಂ ಡೆಡ್ಲೈನ್ ಕೊಟ್ಟರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇರೋದ್ರಿಂದಾಗಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರ ಹಿಡಿಶಾಪ ಹಾಕ್ತಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಿದ್ದೀವಿ, ರಸ್ತೆ ಪರಿಸ್ಥಿತಿ ನೋಡಿ. ಡಿಸಿಎಂ ಡೆಡ್ಲೈನ್ ಕೊಟ್ಟು ಮುಗಿದ್ರೂ ಕೂಡ ಏನೂ ಬದಲಾವಣೆ ಆಗಿದೆ. ವಾಹನ ಸವಾರರು ಹೈರಾಣಾಗಿದ್ದಾರೆ. ಎಷ್ಟು ದೊಡ್ಡ ಗುಂಡಿಗಳು ಅಪಘಾತಕ್ಕೆ ಕಾರಣ ಆಗುತ್ತೆ. ಸಲಿನ ಸಂಪೂರ್ಣ ಚಿತ್ರಣ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಮತಾ ಮಾಡಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಸಿಎಂ ಡಿಸಿಎಂ ಮಾತಿಗೆ ಬಿಬಿಎಂಪಿ ಅಧಿಕಾರಿಗಳಿಂದ ಬೆಲೆನೇ ಇಲ್ಲ. ಯಾಕಂತಂದರೆ ಗುಂಡಿಗಳನ್ನು ಮುಚ್ಚಿ ಅಂತ ಹೇಳಿ ಸಿಎಂ ಡಿಸಿಎಂ ಹೇಳಿದ್ರೂ ಕೂಡ ಇನ್ನೂ ಕೂಡ ರಸ್ತೆ ಅದೇ ರೀತಿ ಇದೆ, ಗುಂಡಿಗಳು ಯಾವುದೇ ರೀತಿಯಲ್ಲೂ ಕೂಡ ಮುಚ್ಚಿಲ್ಲ. ಇದಕ್ಕೆ ನಾವು ಇಲ್ಲಿ ಸಾಕ್ಷಿಯನ್ನೇ ತೋರಿಸ್ಬೋದು. ಇದು ಯಶವಂತಪುರ ಇಂಡಸ್ಟ್ರಿಯಲ್ ರೋಡ್. ಇದು ಈ ರಸ್ತೆಯಲ್ಲಿ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಗುಂಡಿಗಳು ಬಿತ್ತು. ಇದು ಗುಂಡಿಯಲ್ಲಿ ರಸ್ತೆ ಇದೆಯಾ ಅಥವಾ ರಸ್ತೆಯಲ್ಲಿ ಗುಂಡಿ ಇದೆಯಾ ಅನ್ನುವಂಥದ್ದು ಅನುಮಾನ ಬರುತ್ತೆ. ಯಾಕಂತಂದರೆ ಪೂರ್ತಿ 1-1.5 ಕಿಲೋಮೀಟರ್ ಪೂರ್ತಿ ರಸ್ತೆ ಗುಂಡಿ ಆಗಿರುವಂಥದ್ದು. ಅಂದರೆ ಇಲ್ಲಿ ಎಲ್ಲೂ ಕೂಡ ರಸ್ತೆಗಳು ಚೆನ್ನಾಗಿರುವಂತಹ ರಸ್ತೆಯೇ ಕಾಣಿಸೋದಿಲ್ಲ. ದಿನನಿತ್ಯವೂ ಕೂಡ ಈ ಒಂದು ಅಂದರೆ ಇದು ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಇಲ್ಲಿಂದ ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು ಅಥವಾ ಬೇರೆ ಭಾಗಕ್ಕೆ ಮೆಜೆಸ್ಟಿಕ್ಗೂ ಕೂಡ ಈ ರೋಡ್ ಸಂಪರ್ಕ ಕಲ್ಪಿಸುತ್ತೆ. ಜೊತೆಗೆ ರಾಜ್ಕುಮಾರ್ ಸಮಾಧಿಗೆ ಸಂಪರ್ಕ ಕಲ್ಪಿಸುತ್ತೆ. ಈ ರಸ್ತೆಯಲ್ಲಿ ಲಾರಿಗಳಿರ್ಬೋದು, ಆಮೇಲೆ ಬಸ್ಗಳಿರ್ಬೋದು, ವೆಹಿಕಲ್ಸ್ ಬೇರೆ ಕಾರ್ಗಳಿರ್ಬೋದು, ಎಲ್ಲ ವೆಹಿಕಲ್ಸ್ಗಳು ಕೂಡ ದಿನನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡುತ್ತೆ. ಆದರೆ ರಸ್ತೆ ಮಾತ್ರ ಸರಿ ಇಲ್ಲ. ಈ ರಸ್ತೆ ಸುಮಾರು 3 ವರ್ಷದಿಂದಲೂ ಕೂಡ ಇದೇ ರೀತಿ ಇದೆ. ಈಗಾಗಲೇ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಗುಂಡಿಗಳು ಏನೇನು ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿವೆ ಅದನ್ನು ಮುಚ್ಚಬೇಕು ಅಂತ ಹೇಳಿಬಿಟ್ಟು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಸಿಎಂ ಅವರು ಈ ಸೆಪ್ಟೆಂಬರ್ 20ಕ್ಕೆ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಡಿಸಿಎಂ ಬಂದು 15ನೇ ತಾರೀಕಿಗೆ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಇಬ್ಬರು ಅಂದರೆ ಈಗಾಗಲೇ 15ನೇ ತಾರೀಕಿನ ಡೆಡ್ಲೈನ್ ಮುಗ್ದೋಗಿದೆ, ಇನ್ನೂ 20ನೇ ತಾರೀಕು ಬರಬೇಕಿದೆ. ಹಾಗಾಗಿ ಈ 20ನೇ ತಾರೀಕು ಒಳಗಡೆನಾದರೂ ಈ ಒಂದು ಗುಂಡಿಗಳು ಮುಚ್ಚುತ್ತಾರಾ ಇಲ್ವಾ ಅನ್ನುವಂಥದ್ದು ಅನುಮಾನ. ಯಾಕಂತಂದರೆ ಈಗಾಗಲೇ ಎಲ್ಲೆಲ್ಲಿ ಬೇರೆ ಭಾಗದಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಗುಂಡಿಗಳಿದ್ದಾವೆ ಅಂತ ಹೇಳ್ಬಿಟ್ಟು ಲೆಕ್ಕ ಕೊಟ್ಟಿದ್ರು. ಆದರೆ ಅದನ್ನೇ ಸರಿಯಾಗಿ ಮುಚ್ಚಿಲ್ಲ. ಅದರ ಜೊತೆಗೆ ಈ ರಸ್ತೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಇದು ಸುಮಾರು 3-4 ವರ್ಷದಿಂದಲೂ ಕೂಡ ಈ ರಸ್ತೆ ಇದೇ ರೀತಿ ಇದೆ. ಇದನ್ನು ಮುಚ್ಚುವಂತಹ ಪ್ರಯತ್ನ ಇನ್ನೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇಲ್ಲ. ಬಿಬಿಎಂಪಿಯಲ್ಲಿಯೇ ಅವ್ರಿಗೇನು ಗುತ್ತಿಗೆದಾರರ ಅವಶ್ಯಕತೆಯೂ ಇಲ್ಲ. ಯಾಕಂತಂದರೆ ಅದರಲ್ಲೇ ಹಾಟ್ ಮಿಕ್ಸ್ ಇರ್ಬೋದು, ಕೋಲ್ಡ್ ಮಿಕ್ಸ್ ಎಲ್ಲವೂ ಕೂಡ ಬಿಬಿಎಂಪಿಯ ಜೊತೆಗೆ ಇದೆ. ಅದರಿಂದ ಕೆಲಸವನ್ನಾದರೂ ಮಾಡ್ಬೋದು, ಆದರೆ ಕೆಲಸವನ್ನು ಮಾಡುವಂತಹ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಯಾಕಂತಂದರೆ ಸಣ್ಣ ಪುಟ್ಟ ಗುಂಡಿಗಳು ಎಲ್ಲಿದ್ದಾವೆ ಅದನ್ನು ತೇಪೆ ಹಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಏನು ಕಳಪೆ ಕಾಮಗಾರಿಯನ್ನು ಮಾಡೋದ್ರಿಂದನೇ ಅಲ್ಲಲ್ಲಿ ಮತ್ತೆ ಗುಂಡಿಗಳು ಬೀಳುವಂತಹ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಮಾಡುವಂತಹ ಕೆಲಸದಲ್ಲಿ ಕಳಪೆ ಕಾಮಗಾರಿ ಮಾಡೋದು ಬೇಡ ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯ ಕೂಡ. ಇಲ್ಲಿರುವಂತಹ ಜನರು ಕೂಡ ಮಾತಾಡ್ತಾ ಇರುವಾಗ ಹೇಳಿದ್ರು, ಸುಮಾರು ವರ್ಷದಿಂದ ಇದೇ ರೀತಿ ಇದೆ, ಇದು ಯಾವತ್ತೂ ಕೂಡ ಅವರು ಕೆಲಸವನ್ನು ಮಾಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಅಂದರೆ ಡಿಸಿಎಂ ಅವರು ಬಂದು ವಾಪಸ್ ನಾನು ಏನು ವಿದೇಶ ಪ್ರಯಾಣವನ್ನು ಮುಗಿಸಿ ವಾಪಸ್ ಬಂದು ಸಿಟಿ ರೌಂಡ್ಸನ್ನು ಹೋಗ್ತೀನಿ, ಒಂದು ವೇಳೆ ಅಲ್ಲಿ ಮತ್ತೆ ಗುಂಡಿಗಳು ಕಾಣಿಸಿದಂತಹ ಸಂದರ್ಭದಲ್ಲಿ ಯಾರು ಅದಕ್ಕೆ ಜವಾಬ್ದಾರರಾಗಿರ್ತಾರೆ ಅವರನ್ನು ನಾನು ಯಾವುದೇ ರೀತಿಯಲ್ಲಿ ಅವ್ರಿಗೆ ಎಕ್ಸ್ಕ್ಯೂಸ್ ಇಲ್ಲ, ಅವ್ರನ್ನ ಅಮಾನತು ಮಾಡ್ತೀನಿ, ಇದಕ್ಕೆ ನನ್ನ ಹತ್ರ ಮತ್ತೆ ಯಾವುದೇ ರೀತಿಯಲ್ಲೂ ಕೂಡ ಕೇಳ್ಕೋಬೇಡಿ ಅನ್ನುವಂಥದ್ದನ್ನು ಕೂಡ ಅವರಿಗೆ ಸೂಚನೆಯನ್ನು ಅಂದರೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಇಲ್ಲಿರುವಂತಹ ಗುಂಡಿಗಳ ಬಗ್ಗೆ ಹಾಗಿದ್ರೆ ಡಿಸಿಎಂ ಇರ್ಬೋದು ಅಥವಾ ಸಿಎಂ ಇರ್ಬೋದು ಈ ಒಂದು ಜಾಗಕ್ಕೆ ಸಿಟಿ ರೌಂಡ್ಸ್ ಬಂದಂತಹ ಸಮಯದಲ್ಲಿ ಇದನ್ನ ಅಂದರೆ ಬಂದಿದ್ದಾರಾ ಅಥವಾ ಮುಂದಿನ ದಿನಗಳಲ್ಲಿ ಬರ್ತಾರಾ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಬಂದಂತಹ ಸಂದರ್ಭದಲ್ಲಿ ಇದಕ್ಕೆ ಯಾರಿಗೆ ಸಂಬಂಧಪಡುತ್ತೆ ಅವರ ಮೇಲೆ ಇದಕ್ಕೆ ಕ್ರಮ ತೆಗೆದುಕೊಳ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.